ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇಷ್ಟೇನ ಯುದ್ಧ? 26 ಮಂದಿ ಅಮಾಯಕರ ಸಾವಿಗೆ ಪ್ರತಿಕಾರವೇ ಇಲ್ವಾ? ಹೀಗಂತ ಇಡೀ ದೇಶ ಇವತ್ತು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ. ಯಾವಾಗ ಪಾಕಿಸ್ತಾನವನ್ನ ಭಾರತ ಉಡಾಯಿಸುತ್ತೆ ಅಂತ. ಅದಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರೆ, ಹೇಳಿ ಪಾಕಿಸ್ತಾನ ಮಕ್ಕಳ ಕೈಯಲ್ಲಿ ಬಂದೂಕು ಕೊಟ್ಟು ಯುದ್ಧಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಭಾರತೀಯ ಸೇನೆ ಯಾವತ್ತೂ ಕೂಡ ನಾಗರಿಕರ ಮೇಲೆ ಆಗಲಿ ಮಕ್ಕಳ ಮೇಲೆ ಆಗಲಿ ದಾಳಿ ಮಾಡೋದಿಲ್ಲ. ಅದಕ್ಕೆ ಪಾಕಿಸ್ತಾನ ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಮೊದಲು ಭಯೋತ್ಪಾದನಾ ದಾಳಿ ಮಾಡೋದು, ನಂತರ ಪ್ರಪಂಚದ ಮುಂದೆ ಬಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಪಾಕಿಸ್ತಾನದ ಹಳೆಯ ಚಾಳಿ. ಆದರೆ ಇದರ ನಡುವೆ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಒಂದು ಸುದ್ದಿ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಪಾಕಿಸ್ತಾನದ ಸರ್ಕಾರ ಹಾಗೂ ಪಾಕಿಸ್ತಾನದ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದ ಮಕ್ಕಳಿಗೆ ಎಮರ್ಜೆನ್ಸಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಅನ್ನೋ ತರಬೇತಿ ಕೊಡ್ತಾ ಇದೆಯಂತೆ. ಹಾಗಾದ್ರೆ ಪಾಕಿಸ್ತಾನದ ಮಾಸ್ಟರ್ ಪ್ಲಾನ್ ಅಂತೆ ಮಕ್ಕಳು ಯುದ್ಧ ಮಾಡೋದಕ್ಕೆ ಸಾಧ್ಯವಾ? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಎಲ್ರಿಗೂ ತಿಳಿದ ಹಾಗೆ ಪಾಕಿಸ್ತಾನದ ಸೇನೆಯ ಪ್ಯಾರಾ ಕಮಾಂಡೋ ಭಯೋತ್ಪಾದಕರ ರೂಪದಲ್ಲಿ ಬಂದು ಪಹಲ್ಗಾಮ್ನಲ್ಲಿರುವಂತಹ ಅಮಾಯಕರ ಹತ್ಯೆ ಮಾಡತ್ತೆ. ಇದಕ್ಕೆ ಪ್ರತಿಯಾಗಿ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಬಹಳಷ್ಟು ಕ್ರಮವನ್ನ ಕೈಗೊಂಡಿದೆ. ಆದರೆ ಇಲ್ಲಿಗೆ ಎಲ್ಲ ಮುಗ್ದಿಲ್ಲ. ಅಸಲಿಗೆ ಭಾರತ ಇನ್ನೂ ಕೂಡ ಪ್ರತಿಕಾರವನ್ನೇ ತೀರಿಸ್ಕೊಂಡಿಲ್ಲ. ಇದು ಪಾಕ್ಗೂ ಗೊತ್ತಿದೆ. ಸೊ ಪಾಕಿಸ್ತಾನ ಭಯ ಬಿದ್ದಿದೆ. ಎಲ್ಲಿ ಅಕ್ರಮವಾಗಿ ಕಬ್ಜಾ ಮಾಡಿಕೊಂಡಂತಹ ಕಾಶ್ಮೀರವನ್ನ ಭಾರತ ಮತ್ತೆ ಹಿಂಪಡೆಯುತ್ತೋ ಅಂತ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಪಾಕಿಸ್ತಾನದ ಸೇನೆ ಅಥವಾ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿನ ಮಕ್ಕಳಿಗೆ ತರಬೇತಿ ನೀಡುವ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಜಾಫರಾಬಾದ್ನಲ್ಲಿ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಪಾಕಿಸ್ತಾನ ಯಾವ ರೀತಿ ಟ್ರೈನಿಂಗ್ ಕೊಡಲಾಗ್ತಾ ಇದೆ ಅಂದ್ರೆ, ಪಾಕಿಸ್ತಾನ ತನ್ನ ಮಕ್ಕಳಿಗೆ ಎಮರ್ಜೆನ್ಸಿ ಸಮಯದಲ್ಲಿ ಯಾವ ರೀತಿ ರೆಡಿ ಆಗಬೇಕು ಅನ್ನೋದನ್ನ ಹೇಳಿಕೊಡ್ತಾ ಇದೆ. ಮೊದಲನೆಯದಾಗಿ ಪ್ರಥಮ ಚಿಕಿತ್ಸೆಯ ಬಗ್ಗೆ ತರಬೇತಿ. ಅದರ ಜೊತೆಗೆ ಮಕ್ಕಳಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಗೂ ಹೆಲ್ಮೆಟ್ಗಳನ್ನು ಕೊಡಲಾಗ್ತಾ ಇದೆ. ಇದಕ್ಕೆ ಸರಿಯಾಗಿ ಅಲ್ಲಿನ ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಯುದ್ಧಕ್ಕೆ ಪ್ರಿಪೇರ್ ಮಾಡಿಸ್ತಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಗಂಡಸರು ಅಂತ ಸೈನ್ಯದಲ್ಲಿದ್ದವರೇ ತಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ರಾಜೀನಾಮೆ ಕೊಡ್ತಾ ಇರಬೇಕಾದ್ರೆ, ಪಾಕ್ ಅಲ್ಲಿನ ಮಕ್ಕಳಿಗೆ ಯುದ್ಧದ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಮಕ್ಕಳನ್ನೆಲ್ಲ ಯುದ್ಧದಲ್ಲಿ ಸೇರಿಸಿಕೊಳ್ಳೋ ಹಾಗಿಲ್ಲ. ಆದರೆ ಮಕ್ಕಳಿಗೆ ಯುದ್ಧದ ಸಮಯದಲ್ಲಿ ಸೆಲ್ಫ್ ಡಿಫೆನ್ಸ್ ಡ್ರಿಲ್ಗಳನ್ನು ಹೇಳಿಕೊಡಬಹುದು. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಪಾಕಿಸ್ತಾನದ ಕೆಲವು ಸ್ಕೂಲ್ಗಳಲ್ಲಿ ಜಿಹಾದ್ ಅಗೇನ್ಸ್ಟ್ ಆಪರೇಷನ್ ಅನ್ನೋ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಅದಕ್ಕೋಸ್ಕರ ಪಾಕಿಸ್ತಾನದ ಸರ್ಕಾರ ಹಾಗೂ ಅಲ್ಲಿನ ಸೇನೆ ಮಕ್ಕಳ ವಿರುದ್ಧ ಶೋಷಣೆ ಮಾಡ್ತಾ ಇದೆ. ಹಾಗೆ ಮಕ್ಕಳನ್ನ ಬಳಸಿಕೊಂಡು ಪ್ರೊಪಗಂಡಾ ಹರಡಿಸ್ತಾ ಇದೆ. ಇದು ಸರಿಯಲ್ಲ ಅಂತ ಹ್ಯೂಮನ್ ರೈಟ್ಸ್ ಗ್ರೂಪ್ ವಾರ್ನ್ ಮಾಡಿದೆ. ಅಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 1000ಕ್ಕೂ ಹೆಚ್ಚು ಮದ್ರಾಸಗಳನ್ನು 10 ದಿನದ ಮಟ್ಟಿಗೆ ಮುಚ್ಚಲಾಗಿದೆ ಅಂತ ಅಧಿಕೃತವಾಗಿ ಹೇಳಲಾಗಿದೆ. ಅದಕ್ಕೆ ಕಾರಣ ಹೀಟ್ ವೇವ್ ಅಂತ ಪಾಕ್ ಹೇಳ್ತಾ ಇದೆ. ಅಂದಹಾಗೆ ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಸಂಘಟನೆಗಳಿದೆ. ಅವರ ಕಟ್ಟಡ ತರಬೇತಿ ಕೇಂದ್ರಗಳನ್ನು ಭಾರತ ಏರ್ ಸ್ಟ್ರೈಕ್ ಮಾಡಿ ನಾಶ ಮಾಡುತ್ತೆ ಅನ್ನೋ ಭಯ ಅವರಿಗೆ ಕಾಡ್ತಾ ಇದೆ. ಸೊ ಈಗ ಪಾಕಿಸ್ತಾನ ಇದೇ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋ ಕೆಲಸ ಮಾಡ್ತಾ ಇದೆ. ಅಲ್ಲದೆ ಲೈನ್ ಆಫ್ ಕಂಟ್ರೋಲ್ ಬಳಿ ಪಾಕ್ ಆಕ್ರಮಿತ ಪಾಕಿಸ್ತಾನದ ಮುಜಫರ್ಬಾದ್, ನೀಲಂ ವ್ಯಾಲಿ ಹಾಗೂ ಬಿಂಬೇರ್ ಪ್ರದೇಶಗಳ ಸ್ಥಳೀಯರಿಗೆ ವರ್ಲ್ಡ್ ವಾರ್ ಕಾಲದ ರೀತಿಯ ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ಪಾಕಿಸ್ತಾನ ನಿರ್ಮಿಸ್ತಾ ಇದೆ. ಜೊತೆಗೆ ಹೊಸ ಶೆಲ್ಟರ್ಗಳನ್ನು ಅವರೇ ಧ್ವಂಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಾರತಕ್ಕೆ ಅದರ ಬಗ್ಗೆ ಮಾಹಿತಿ ಇರುತ್ತೆ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ ಅನ್ನೋ ಭಯ. ಇದಲ್ಲದೆ ಲೈನ್ ಆಫ್ ಕಂಟ್ರೋಲ್ ಹತ್ತಿರದ ಬೆಲೆ ಬಾಳುವ ವಸ್ತು ಹಾಗೂ ಸಾಕು ಪ್ರಾಣಿಗಳನ್ನು ಗಡಿಯಿಂದ ದೂರ ತೆಗೆದುಕೊಂಡು ಹೋಗೋದಕ್ಕೆ ಹೇಳಲಾಗಿದೆ. ಭಾರತ ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಯಾನ್ ಮಾಡಿದ್ರೆ, ಪಾಕ್ ಭಾರತದ ಹಾಡುಗಳನ್ನು ಪಾಕಿಸ್ತಾನದ ರೇಡಿಯೋ ಸ್ಟೇಷನ್ಗಳಲ್ಲಿ ಪ್ಲೇ ಮಾಡಲಾಗ್ತಾ ಇತ್ತು. ಆದರೆ ಈಗ ಅದನ್ನು ಬ್ಯಾನ್ ಮಾಡಿಕೊಂಡಿದೆ. ಗಡಿಯಲ್ಲಿ ಏನೇನಾಗ್ತಿದೆ ಅಂತ ನೋಡೋದಾದ್ರೆ, ಭಾರತ ತನ್ನ ಲೈನ್ ಆಫ್ ಕಂಟ್ರೋಲ್ ಬಳಿ ಹೈ ಅಲರ್ಟ್ ಜಾರಿ ಮಾಡಿದೆ. ಭಾರತದಲ್ಲಿ ಪಾಕಿಸ್ತಾನದ ಪ್ಲೇನ್ಗಳಿಗೆ ಏರ್ ಸ್ಪೇಸ್ ಕ್ಲೋಸ್ ಮಾಡಲಾಗಿದೆ ಹಾಗೂ ಗುಜರಾತ್ ಕೋಸ್ಟ್ ಬಳಿ ಭಾರತದ ನೇವಿ ನೇವಲ್ ಫೈರ್ ಡ್ರಿಲ್ ಮಾಡ್ತಾ ಇದೆ. ಈ ಪ್ರದೇಶ ಪಾಕಿಸ್ತಾನದ ಕೋಸ್ಟ್ನಿಂದ ಕೇವಲ 80ರಿಂದ 100 ಮೈಲ್ಸ್ ದೂರದಲ್ಲಿದೆ. ಭಾರತದಲ್ಲಿ ಹಲವಾರು ಎಮರ್ಜೆನ್ಸಿ ಮೀಟಿಂಗ್ಸ್ ನಡೆದಿದೆ. ಇದಲ್ಲದೆ ರಫೇಲ್ ಫೈಟರ್ ಜೆಟ್ಗೋಸ್ಕರ ಸೋರ್ಸ್ ಕೋಡ್ಗಳನ್ನು ಫ್ರಾನ್ಸ್ನಿಂದ ಪಡೆಯುವ ಪ್ರಯತ್ನ ಮಾಡ್ತಾ ಇದೆ. ಈ ಸೋರ್ಸ್ ಕೋಡ್ನಿಂದ ನಾವು ರಫೇಲ್ ಫೈಟರ್ ಜೆಟ್ಗಳಲ್ಲಿ ನಾವು ಭಾರತದಲ್ಲಿ ನೀಡಿದಂಥ ಮಿಸೈಲ್ಗಳನ್ನು ಹಾಗೂ ರೆಡಾರ್ಗಳನ್ನು ಸೇರಿಸಬಹುದು.
ಈ ಸೋರ್ಸ್ ಕೋಡ್ ಯುದ್ಧ ಸಮಯದಲ್ಲಿ ಬಹಳ ಮುಖ್ಯ. ಹಾಗೆಯೇ ಪಾಕಿಸ್ತಾನ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಪಾಕಿಸ್ತಾನ LOCನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಸೈನಿಕರನ್ನ ನಿಯೋಜಿಸ್ತಾ ಇದೆ. POKಯಿಂದ ಅಲ್ಲಿನ ನಾಗರಿಕರನ್ನ ಸ್ಥಳಾಂತರಿಸಲಾಗ್ತಾ ಇದೆ. ಹಾಗೆ ಪಾಕಿಸ್ತಾನ ಹಲವಾರು ಕಡೆಯಿಂದ ಫೈಟರ್ ಜೆಟ್ಗಳನ್ನು LOC ಬಳಿ ತರೋದಕ್ಕೆ ಪ್ರಯತ್ನ ನಡೀತಾ ಇದೆ. ಒಟ್ಟಾರೆ ಪಾಕಿಸ್ತಾನ ಡಿಫೆನ್ಸಿವ್ ಮೋಡ್ನಲ್ಲಿದೆ. ಇದಲ್ಲದೆ ಈ ವಿಷಯದಲ್ಲಿ UN ಅಥವಾ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಹಸ್ತಕ್ಷೇಪ ಮಾಡಲಿ ಅನ್ನೋದನ್ನ ಪಾಕಿಸ್ತಾನ ಬಯಸ್ತಾ ಇದೆ. ಪಾಕಿಸ್ತಾನ ಈಗ ತೆಗೆದುಕೊಂಡಿರುವ ನಿರ್ಧಾರದಿಂದ POKನಲ್ಲಿರುವಂತಹ ನಾಗರಿಕರು ಹಾಗೂ ಅಲ್ಲಿನ ಮಕ್ಕಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತೆ. ಅಲ್ಲಿನ ಮಕ್ಕಳಿಗೆ ಶಾಲೆಗೆ ಹೋಗೋದನ್ನು ತಡೆದು ಯುದ್ಧದ ತರಬೇತಿಗಳನ್ನು ಕೊಡಲಾಗ್ತಾ ಇದೆ. ಮಕ್ಕಳನ್ನೆಲ್ಲ ಈ ರೀತಿ ಯುದ್ಧದ ನಡುವೆ ತರೋದು ಪಾಕಿಸ್ತಾನದಂಥ ಬರಗೆಟ್ಟ ದೇಶ ಅಷ್ಟೇ ಮಾಡೋ ಕೆಲಸ. ಹ್ಯೂಮನ್ ರೈಟ್ಸ್ ಅವರ ಚೈಲ್ಡ್ ಪ್ರೊಟೆಕ್ಷನ್ ಕಾನೂನನ್ನು ಪಾಕಿಸ್ತಾನ ಈಗ ಉಲ್ಲಂಘಿಸ್ತಾ ಇದೆ. ನೋಡಿ, ಯುದ್ಧ ಎರಡು ದೇಶಗಳ ಸೇನೆಯ ನಡುವೆ ನಡೆಯುತ್ತೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಯುದ್ಧ ಈ ಎರಡು ದೇಶಗಳ ನಾಗರಿಕರ ನಡುವೆ ನಡೆಯೋದಿಲ್ಲ. ಈ ರೀತಿ ನಡೆದ್ರೆ ಅದು ತಪ್ಪು. ಇದರ ಬಗ್ಗೆ ನೀವು ರಷ್ಯಾ, ಉಕ್ರೇನ್ ಹಾಗೂ ಇಸ್ರೇಲ್ ಹಾಗೂ ಹಮಾಸ್ ಯುದ್ಧದ ನಡುವೆ ಈ ಕಾನೂನು ಉಲ್ಲಂಘನೆ ಆಗಿತ್ತು. ಆದರೆ ಭಾರತ ಅಂಥ ಕೆಲಸ ಮಾಡೋದಿಲ್ಲ. ಇದು ಪಾಕಿಸ್ತಾನಕ್ಕೂ ಗೊತ್ತಿದೆ. ಒಟ್ಟಾರೆ ಭಾರತ ಇನ್ನು ಪ್ರತಿಕಾರವನ್ನು ತಗೊಂಡೇ ಇಲ್ಲ. ಇದು ಭಾರತದ ಯುದ್ಧ ತಂತ್ರ ಕೂಡ ಆಗಿರಬಹುದು. ಭಾರತ ದಾಳಿ ಮಾಡತ್ತೆ ಅಂತ ಭಯ ಹುಟ್ಟಿಸಿ ಕೊನೆಗೆ ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ದಾಳಿ ಮಾಡೋದು. ಪಾಕಿಸ್ತಾನ ಈ ರೀತಿ ಎಮರ್ಜೆನ್ಸಿ ಟ್ರೈನಿಂಗ್ ಕೊಡ್ತಿರೋದು ನೋಡಿದರೆ ಅರ್ಥ ಆಗುತ್ತೆ ಎಷ್ಟರ ಮಟ್ಟಿಗೆ ನರ್ವಸ್ ಆಗಿದೆ ಅಂತ. ಈ ಭಯ ಹೀಗೇ ಇರಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.